ಹಾಯ್ ಗೈಸ್, ವೆಲ್ಕಮ್ ಟು ಚರಣ್ ವ್ಲಾಗ್. ನಾವು ಇವತ್ತು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬೆಂಗಳೂರು ಕರ್ಗ ನೋಡೋಕೆ ಬಂದಿದ್ದೀವಿ. ನನ್ನ ಜೊತೆ ಯಾರು ಸಿಗ್ತಾವ್ರೆ ಅಂದರೆ ಪವನ್, ದರ್ಶನ್. ಇವತ್ತು ಬೆಂಗಳೂರು ಕರ್ಗ ನೋಡೋಕೆ ಬಂದಿದ್ದೀವಿ. ನೋಡಿ, ಇನ್ನೂ ಜನ ಸ್ಟಾರ್ಟ್ ಆಗಿಲ್ಲ. ಜನ ಇದ್ದಾದ್ಮೇಲೆ ಯಾರು ವೇಟಿಂಗ್ ಏನಪ್ಪ ಕರ್ಗ ನೋಡಕ್ ವೇಟ್ ಮಾಡ್ತಾ ಇದೀವಿ. ಏನಿಲ್ಲಪ್ಪ, ಇವಾಗ ಮಾರ್ಕೆಟ್ ಮೈನ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ದೇವ್ರು ತಂದಿದ್ದಾರೆ, ದೇವ್ರು ಇದೆ, ಅದಕ್ಕೆ ಮಾರ್ಕೆಟ್ ಮೈನ್ ಎಂಟ್ರೆನ್ಸ್ ಹತ್ರ ಹೋಗ್ತಾ ಇದೀವಿ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀವಿ. ಅಂತ ಹೆಂಗೋ ಇದ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಆದ್ರೆ ಇಲ್ಲಿ ಬಿಡಾಯ್ತಾನೆ ಇಲ್ಲ, ಪೊಲೀಸ್ ಅವ್ರೆ ಲಾಕ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಟ್ಟವ್ರೆ. ನೋಡಿ, ಏನೋ ಕೊಡಿಸ್ತೀನಿ ಬರ್ರು ಅಂತ ಕರ್ಕೊಂಡು ಹೋದ. ನಾನೇನೋ ಕೊಡಿಸ್ತೀನಿ, ಏನೋ ಕೊಡ್ಸಲ್ಲ, ಸುಮ್ನೆ ಸುತ್ತಾನೆ ಕರ್ಕೊಂಡ್ ಬರ್ತಾನೆ. ಆಯ್ತು, ದೇವಸ್ಥಾನದ ಕರ್ಕೊಂಡು ಹೋಯ್ತೀನಿ ಅಂತ ಅಂದ. ಅಲ್ಲಿಗಾದ್ರೂ ಕರ್ಕೊಂಡು ಹೋದ್ನ. ನಾನೇನ್ ಪ್ರೈಮ್ ಮಿನಿಸ್ಟರ್ ಬಿಡಕ್ಕೆ. ಮತ್ತೆ ಡೈಲಾಗ್ ಹೊಡೆದು ಏನೇ ಕೇಳಿದೆ, ಅವಲೇ ಹೋಗ್ಬೇಕಾದ್ರೆ ಸೈಲೆಂಟ್ ಆಗಿ ಹೋಗಲ್ ಕುತ್ಕೋತಾ ಇದ್ದು. ಬಾಯ ಮುಚ್ಕೊಂಡು ಇರ್ಬೇಕಾಗಿತ್ತು. ಮನೆಗೆ ಬಂದಾಗ ನೀನೇ ಅಂದ್ರೆ ಸುತ್ತಾಡಕ್ ಹೋಗೋಣ ಅಂತ ಸುತ್ತ ನಾದ್ಮೇಲೆ ಬಂದ್ರೆ ನಾ ಎಂತ ಮಾಡ್ಲಿಕ್ಕೆ ಉಂಟು. ಹೋಗ್ಬಿಟ್ಟಿತ್ತು, ನಿದ್ದೇನು ಮಾಡಿದ್ವಿ. ನಿನ್ ಫ್ರೆಂಡ್ ಅವನಲ್ಲ, ಯಾವನೋ ಒಬ್ಬ ಅವನೇ. ಅವನ್ ಫ್ರೆಂಡು ಬಂದ, ಕೊಟ್ಟಿದ್ ಕ್ವಾಟ್ಲೆ ಗೆದ್ಬಿಟ್ವಿ. ಇವಾಗ ನಿದ್ದೆನೆ ಬರ್ತಾ ಇಲ್ಲ. ಏನೋ ಗೋಳಲು ನಿಂದು. ನೀ ನನ್ ಮಗ ಅವನ್ನ ಕೇಳಲು ಇಲ್ಲ, ಫೋನ್ ನಡ್ಕೋ ಕೂತವನಿ ಅವನು. ನಾವು ಅವಲೇ ಹೇಳಿದ್ನಲ್ಲ, ನಾವು ನೋಡೋ ರೋಡಲ್ಲಿ ಕರ್ಗ ರೋಡಲ್ಲಿ ಕರ್ಪೂರ ಇದನ್ನೆಲ್ಲ ಮಾಡಿ ಕರ್ಪೂರ ಹಚ್ಚಿ ಇದು ಮಾಡ್ತಾವ್ರೆ. ಕರ್ಪೂರ ಹಚ್ಚಿ ಇದೆಲ್ಲ ಮಾಡ್ತಾವ್ರೆ. ನಾವು ಇದೇ ರೋಡಲ್ಲೇ ಬರೋದು. ಈ ರೋಡಲ್ಲಿ ಬಂದು ಅಲ್ಲಿ ದೇವಸ್ಥಾನ ಆಯ್ತಲ್ಲ, ಆ ದೇವಸ್ಥಾನಕ್ಕೆ ಒಂದು ಸತಿ ಬಂದು ನೋಡಿ ನಮಸ್ಕಾರ ಮಾಡ್ಕೊಂಡು ಆಮೇಲೆ ಬೇರೆ ಕಡೆ ಹೋಗುತ್ತೆ. ಈ ರೋಡಲ್ಲೇ ಇವಾಗ ಈ ಕರ್ಪೂರ ಹಾಕೋರೆ. ನೆಕ್ಸ್ಟ್ ಹೂವಿನ ಅಲಂಕಾರ ಮಾಡ್ತಾರೆ ಇದೇ ಇದ್ರಲ್ಲಿ ಜಾಗದಲ್ಲೇ. ಅವಾಗ ಹೂವಿನ ಅಲಂಕಾರದ್ದು ತೋರಿಸ್ತೀನಿ. ಹೇಳ್ದಂಗೆ ಹೂವಿನ ಅಲಂಕಾರ ಮಾಡ್ತಾರೆ ರೋಡ್ ಫುಲ್ಲು ಅಂತ ಹೇಳಿದ್ನಲ್ಲ, ನೋಡಿ. ನೋಡ್ಕೊಂಡಿದೀವಿ.
ಎಲ್ಲರೂ ಮಾರ್ಕೆಟ್ ಮೈನ್ ಸರ್ಕಲ್ ಹತ್ರ ಹೋಗ್ತಾವ್ರೆ. ನೋಡಿ ಪವನ್ ಹೋಗ್ತಾ ಇದ್ದಾನೆ ಮಾರ್ಕೆಟ್ ಮೈನ್ ಸರ್ಕಲ್ ಹತ್ರ. ದರ್ಗ ನೋಡ್ಕೊಂಡ್ವಿ, ಇದು ವಿಡಿಯೋ ಎಲ್ಲ ಮಾಡ್ಕೊಂಡ್ವಿ. ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದೀವಿ. ಹೋಗಿ ಗಾಡಿ ಎತ್ಕೊಂಡು ಹೋಗ್ಬೇಕು. ಕಾಲೇಜ್ ಹತ್ರ ಗಾಡಿ ನಿಲ್ಸಿದೀವಿ. ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾನೆ, ನಾನು ಹಂಗೆ ಮನೆಗೆ ಹೋಗ್ತೀವಿ. ನೋಡೋಣ, ಇಲ್ಲ ತಲೆ ಕೆಟ್ಟರೆ ಇವಾಗಲೇ ಎಡಿಟು ಮಾಡಿ ಏನೋ ಮಾಡೋಣ. ಆದ್ರೆ ಈ ಸತಿ ಅಷ್ಟು ಜನ ಇಲ್ಲ. ಹೋದ್ ಸತಿ ಅಷ್ಟು ಜನ ಈ ಸತಿ ಇಲ್ಲ. ಈ ಸತಿ ತುಂಬಾ ಕಮ್ಮಿ ಅವ್ರೆ ಜನ. ಹೋದ್ ಸತಿ ಸಿಕ್ಕಾಬಡೆ ಜನ ಇದ್ರು, ನಮ್ಗೆ ನಿಂತ್ಕೊಳ್ಳೋ ಜಾಗ ಇರ್ಲಿಲ್ಲ. ಈ ಸತಿ ಏನೋ ಒಂಥರ ಖಾಲಿ ಅನ್ನಿಸ್ತಾ ಇತ್ತು, ಏನಕ್ಕೆ ಅಂತ ಗೊತ್ತಿಲ್ಲ. ಆದ್ರೂ ದೇವ್ರನ್ನ ನೋಡಿದ್ವಿ, ಖುಷಿ ಆಯ್ತು. ನಿಮ್ಗೆ ವಿಡಿಯೋ ನೋಡಿರ್ತೀರಾ ಅನ್ಕೊಂತೀನಿ ಈ ವಿಡಿಯೋಲಿ. ಆಗ್ಲೇ ಕಾಲೇಜ್ ಹತ್ರ ಹೋಗಿ ಗಾಡಿ ಎತ್ಕೊಂಡು ಸಿಗ್ತೀನಿ. ಮನೆಗೆ ಹೋಗಿ ಗಾಡಿ ಎತ್ಕೊಂಡು ಕಾಲೇಜ್ ಹತ್ರ ಗಾಡಿ ನಿಲ್ಸಿದ್ದೀನಿ. ಮನೆಗೆ ಹೊರಡಬೇಕು ಗಾಡಿ ಎತ್ಕೊಂಡು ಅಂದ್ವಿ. ಹಂಗೆ ಕುತ್ಕೊಂಡು ರೀಲ್ಸ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ಬಿಟ್ವಿ. ಇನ್ನೇನು ಅವನು ಹೊರಡ್ತಾ ಇದ್ದಾನೆ, ರೆಡಿ ಎತ್ಕೊತಾ ಇದ್ದಾನೆ. ಅವನು ಗಾಡಿ ಎತ್ಕೊಂಡು ಮನೆಗೆ ಹೋಗ್ತಾನೆ. ಇನ್ನು ನಾನು ಗಾಡಿ ಎತ್ಕೊಂಡು ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಬೆಳಿಗ್ಗೆ ಕಾಲೇಜಿಗೆ ಬರಬೇಕು. ಇವತ್ತು ಬಂದಿರಲಿಲ್ಲ ಫುಲ್ಲು. ನಾಳೆ ಬೆಳಿಗ್ಗೆ ಕಾಲೇಜಿಗೆ ಬರಬೇಕು. ಇನ್ನು ನೆಕ್ಸ್ಟ್ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬಾಯ್.